ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ವಿಜಯ್ ಕನ್ನಡ ಕ್ರಿಯೇಷನ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಬೆಸ್ಟ್ ATM ಕಾರ್ಡ್ ಟ್ರಿಕ್ನ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ಮುಖಾಂತರ ನಿಮ್ಗೆ ಏನು ಅರ್ಥ ಆಗುತ್ತಪ್ಪ ಅಂದರೆ, ನೀವು ಯಾವುದೇ ರೀತಿ ಮುಂದೆ ATM ಕಾರ್ಡ್ ಇಲ್ಲದೆ ನಿಮ್ಮ ATMನಲ್ಲಿ ನೀವು ಹಣನ ವಿಡ್ರಾ ಮಾಡ್ಕೋಬೋದು. ಅದು ಯಾವ ರೀತಿಯಪ್ಪ ಅಂದರೆ, ನೀವು ಇನ್ನು ಮುಂದೆ ಆನ್ಲೈನ್ ಪೇಮೆಂಟ್ ಮಾಡೋ ಮುಖಾಂತರ, ಫಾರ್ ಎಕ್ಸಾಂಪಲ್ ಈಗ ನಿಮ್ಮ ಮೊಬೈಲ್ ಇರುವಂಥ ಗೂಗಲ್ ಪೇ, ಫೋನ್ಪೇ, ಪೇಟಿಎಮ್ ಮುಖಾಂತರ ಅದರಲ್ಲಿ ನೀವು ಪೇ ಮಾಡಿಬಿಟ್ಟು ಈಜಾಗಿ ನಿಮ್ಗೆ ಎಷ್ಟು ಕ್ಯಾಶ್ ಬೇಕು ಅಷ್ಟು ಕ್ಯಾಶ್ನ ನೀವು ವಿಡ್ರಾ ಮಾಡ್ಕೋಬೋದು. ಅದನ್ನ ಯಾವ ರೀತಿ ATMನಲ್ಲಿ ವಿಡ್ರಾ ಮಾಡಬೇಕಂತ ನಾನು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನಿಮಗೆ ವಿಡಿಯೋನು ಕೂಡ ಮಾಡಿ ತೋರಿಸ್ತೀನಿ, ಯಾವ ರೀತಿ ಅದನ್ನು ಕ್ಯಾಶ್ನ ಮತ್ತೆ ಪೇ ಮಾಡಬೇಕು ಮತ್ತು ಅದನ್ನ ವಿಡ್ರಾ ಮಾಡ್ಕೋಬೇಕು, ಯಾವ ರೀತಿ ಆಪ್ಷನ್ಸ್ ಇರುತ್ತೆ ATMನಲ್ಲಿ ಅಂತ ಪೂರ್ತಿಯಾಗಿ ನೋಡ್ತಾ ಹೋಗೋಣ. ಇನ್ನು ಮುಂದೆ ನಿಮಗೆ ATMನಲ್ಲಿ ದುಡ್ಡನ್ನು ವಿಡ್ರಾ ಮಾಡೋದಕ್ಕೆ ತುಂಬಾ ಈಸಿ. ಯಾಕಪ್ಪ ಅಂದರೆ, ನೀವು ಯಾವುದೇ ರೀತಿ ATM ಕಾರ್ಡ್ನ ಕ್ಯಾರಿ ಮಾಡಲಿಲ್ಲ ಅಂದರೆ ಅದನ್ನು ನೀವು ಈಜಾಗಿ ಫೋನ್ಪೇ ಮಾಡೋ ಮುಖಾಂತರ ಮನಿನ ವಿಡ್ರಾ ಮಾಡ್ಕೋಬೋದು. ಅದು ಯಾವ ರೀತಿಯಪ್ಪ ಅಂದರೆ, ಒಂದೊಂದು ಕಡೆ ಇನ್ನೂ ಕೂಡ ಬಂದಿಲ್ಲ, ಆದರೆ ಕೆಲವೊಂದಿಷ್ಟು ಕಡೆ ಬಂದಿದೆ. ಈ ಫ್ಯೂಚರ್ ಬಂದುಬಿಟ್ಟು ಭಾಳಷ್ಟು ದಿನ ಆಯಿತು, ಆದರೆ ನನಗೆ ವಿಡಿಯೋ ಮಾಡೋಕ್ಕಾಗೋದಿರಲ್ಲ. ಅದಕ್ಕೆ ನಾನು ಈಗ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಈಜಾಗಿ ಇದರಲ್ಲಿ ವಿಡ್ರಾ ಮಾಡ್ಕೋಬೋದು. ಯಾವ ರೀತಿ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ ಗೈಸ್. ನೋಡಿ ಗೈಸ್, ನಾನೀಗ ಇಂಡಿಯಾ ಒನ್ ATMನಲ್ಲಿ ಬಂದಿದ್ದೀನಿ. ನಿಮಗೆ ಭಾಳಷ್ಟು ATM ಇದ್ದೇ ಇರುತ್ತೆ. ಇಂಡಿಯಾ ಒನ್ ATM ನಿಮಗೆ ಎಲ್ಲ ಬಸ್ ಸ್ಟಾಪ್ಗಳಲ್ಲಿ ಇರುತ್ತೆ. ಇದರಲ್ಲಿ ಹೋಗಿ ನೀವು ಇಲ್ಲಿ ಎರಡು ಆಪ್ಷನ್ಸ್ಗಳು ಬರುತ್ತೆ, ನಿಮಗೆ ನೋಡ್ತಾ ಇರ್ಬೋದು. ಮೊದಲನೇದು ಲೋನ್ಸ್ ಇರುತ್ತೆ, ಎರಡನೇದು ನಿಮಗೆ UPI ಆಪ್ಷನ್ ಇರುತ್ತೆ. ನೀವು UPI ಬಟನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ನೀವು UPI ಟ್ರಾನ್ಸ್ಫರೇಷನ್ ಮಾಡ್ತಾ ಇರ್ತಾರಲ್ಲ, UPI ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಅಂದರೆ ನಿಮಗೆ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ನಿಮಗೆ ಎಲ್ಲ ಲ್ಯಾಂಗ್ವೇಜಸ್ ಇಲ್ಲಿ ಓಪನ್ ಆಗುತ್ತೆ. ನಿಮಗೆ ಯಾವ ಲ್ಯಾಂಗ್ವೇಜ್ ಬೇಕೋ ಆ ಲ್ಯಾಂಗ್ವೇಜ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನನಗೆ ಇಂಗ್ಲೀಷ್ನ ಸೆಲೆಕ್ಟ್ ಮಾಡ್ತೀನಿ. ನೋಡಿ, ಪ್ರೆಫರ್ ಲ್ಯಾಂಗ್ವೇಜ್ ಇಂಗ್ಲೀಷ್ನ ಕೊಟ್ಟಿದ್ದೀನಿ. ಅದಾದ ತಕ್ಷಣ ನಿಮಗೆ ಅಮೌಂಟ್ ತೋರಿಸುತ್ತೆ. ನೀವು ಇದರಲ್ಲಿ ಮ್ಯಾಕ್ಸಿಮಮ್ ಎಷ್ಟು ಅಮೌಂಟ್ನ ನೀವು ವಿಡ್ರಾ ಮಾಡ್ಕೋಬೋದು ಅಂತ ಇದರಲ್ಲಿ ಕೊಟ್ಟಿರ್ತಾರೆ, ನೋಡ್ತಾ ಇರ್ಬೋದು. 4000ವರೆಗೂ ಇದೆ. 500ರಿಂದ ನೀವು 4000ವರೆಗೂ ಇದರಲ್ಲಿ ಅಮೌಂಟ್ನ ವಿಡ್ರಾ ಮಾಡ್ಕೋಬೋದು. ಮತ್ತು ಇದರಲ್ಲಿ ಜಾಸ್ತಿ ಇರೋದಿಲ್ಲ. ನನಗೆ 500 ಸೆಲೆಕ್ಟ್ ಮಾಡ್ಕೊಂಡೆ ಅಂದರೆ ನೋಡ್ತಾ ಇರ್ಬೋದು. ಈ ರೀತಿ ಪ್ಲೀಸ್ ವೇಟ್ QR ಕೋಡ್ ಇಸ್ ಬೀಯಿಂಗ್ ಜನರೇಟೆಡ್ ಅಂತ ಬಂದು ನಿಮಗೊಂದು QR ಕೋಡ್ ಜನರೇಟ್ ಆಗುತ್ತೆ. ಈ QR ಕೋಡ್ಗೆ ನೀವು ಮನಿನ ಪೇಮೆಂಟ್ ಮಾಡಬೇಕು. ನೋಡ್ತಾ ಇರ್ಬೋದು, ಈಗ QR ಕೋಡ್ ಜನರೇಟ್ ಆಯಿತು. ಇದರಲ್ಲಿ ನೀವು ಫೋನ್ಪೇ, ಪೇಟಿಎಮ್ ಅಥವಾ ಯಾವುದೇ ರೀತಿ ಒಂದು ಅಪ್ಲಿಕೇಶನ್ ಯೂಸ್ ಮಾಡಿಕೊಂಡು ಈ QR ಕೋಡ್ಗೆ ಮನಿನ ಟ್ರಾನ್ಸ್ಫರ್ ಮಾಡ್ಕೊಂಡ್ರಿ ಅಂದರೆ ಈಸಿಯಾಗಿ ನಿಮಗೆ ಹಣನ ವಿಡ್ರಾ ಮಾಡ್ಕೋಬೋದು ಮತ್ತು ನಿಮಗೆ ಕ್ಯಾಶ್ ಸಿಗುತ್ತೆ. ಈ ರೀತಿ ಒಂದು ಹೊಸ ಆಪ್ಷನ್ನ ಕೊಟ್ಟಿದ್ದಾರೆ ಇಂಡಿಯಾ ಒನ್ ATMನಲ್ಲಿ. ಇದನ್ನ ಈಸಿಯಾಗಿ ಪಡ್ಕೊಳ್ಳಿ. ನಿಮಗೆಲ್ಲ ಬಸ್ ಸ್ಟಾಪ್ಗಳಲ್ಲಿ ಇಂಡಿಯಾ ಒನ್ ATM ಇದೇ ಇರುತ್ತೆ. ನೋಡಿ, ಇನ್ನು ಮುಂದೆ ಯಾವುದೇ ರೀತಿ ನಿಮಗೆ ATM ಕಾರ್ಡ್ ಬೇಕಾಗಿಲ್ಲ ನೀವು ಮನಿನ ವಿಡ್ರಾ ಮಾಡೋದಕ್ಕೆ. ನಿಮ್ಗೆ ಏನಾದರೂ ಜಾಸ್ತಿ ಅಮೌಂಟ್ ಬೇಕಾಗಿತ್ತಪ್ಪ ಅಂದರೆ 10,000 ಆಗಿರ್ಬೋದು. ಈ ರೀತಿ ಎಕ್ಸ್ಟ್ರಾ ಅಮೌಂಟ್ ಬೇಕಂದರೆ ಮಾತ್ರ ನೀವು ATM ಕಾರ್ಡ್ನ ತೊಗೊಂಡೋಗಿ ವಿಡ್ರಾ ಮಾಡ್ಕೊಳ್ಳಿ. ಇಲ್ಲಾಂದರೆ ನೀವು ಈಜಾಗಿ 4000 ಹೊರಗಡೆ ಬೇಕಂದರೆ ಫೋನ್ಪೇ ಮಾಡಿ ನೀವು ವಿಡ್ರಾನ ಮಾಡ್ಕೋಬೋದು. ಓಕೆ ಫ್ರೆಂಡ್ಸ್, ವಿಡಿಯೋ ನಿಮ್ಗೆ ಎಲ್ಲರೂ ಕೂಡ ಹೆಲ್ಪ್ಫುಲ್ ಆಯಿತು ಅನ್ಕೊಳ್ತೀನಿ. ನಿಮ್ಗೆ ಯೂಸ್ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ವಿಡಿಯೋನ ಶೇರ್ ಮಾಡ್ಕೊಳ್ಳಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಅವರು ಏನಾದರೂ ATM ಕಾರ್ಡ್ನ ಮರ್ತು ಹೋಗಿದ್ರು ಅಥವಾ ATM ತಂದಿಲ್ಲ ಮತ್ತು ನನಗೆ ಮನಿ ಬೇಕಾಗಿದೆ, ಕ್ಯಾಶ್ ಬೇಕಾಗಿದೆ ಅಂದರೆ ಈ ವಿಡಿಯೋನ ಅವ್ರಿಗೆ ಟ್ರಾನ್ಸ್ಫರ್ ಮಾಡಿ ಅವರು ಕೂಡ ಹೆಲ್ಪ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು. ಮತ್ತು ಮುಂದಿನ ವಿಡಿಯೋ ಜೊತೆಗೆ ಬರ್ತೀನಿ.